ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಮತ್ತು ವಿಚಾರ ಚಾನಲ್ಗೆ ಸ್ವಾಗತ. ಬನ್ನಿ, ನಮ್ಮದು ಮಂಡೇ ದಿನಚರಿ ಹೇಗಿತ್ತು ಅಂತ ಶಾರ್ಟಾಗಿ ನೋಡೋಣ. ಎಷ್ಟಾಗುತ್ತೆ ಅಷ್ಟೇ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸು. ನಾವಿಲ್ಲಿ ತಿಂಡಿಯೆಲ್ಲ ತಿನ್ನಿಸಿ ಮಕ್ಕಳನ್ನ ನಾವು ತಿಂಡಿ ತಿಂದು ಸ್ನಾನ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ್ದು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ, ಅದಕ್ಕೆ ಹುರಿತಾಯಿದ್ದೀನಿ ನೋಡಿ ಬೀನ್ಸ್ನ. ನೆಕ್ಸ್ಟ್ ಹಂಗೆ ಅದು ಬೀನ್ಸ್ ಪಲ್ಯ ಒಂದು ಮಾಡಿದೆ. ಆಮೇಲೆ ವಟಾಣಿ, ಹಸಿ ವಟಾಣಿ ಇರುತ್ತಲ್ವ ಕಾಳು, ಅದಕ್ಕಿಷ್ಟು ಶೇಂಗಾ ಆಮೇಲೆ ವಟಾಣಿ ರಾತ್ರಿ ಎಣಿಸಿಟ್ಟಿದ್ದೆ, ಅದು ಪಲ್ಯ ಮಾಡಿದೆ. ಅದ್ರ ಜೊತೆ ಮಧ್ಯಾಹ್ನ ಹಾಗೆ ಅನ್ನ ಆಮೇಲೆ ಕಾಳು ಪಲ್ಯ ಊಟ ಮಾಡಿದ್ವಿ. ಇಲ್ಲಿ ನಾನು ಈ ಮೆಕ್ಕೆಜೋಳ ಅಂತಾರಲ್ವ, ಅದನ್ನ ಸ್ಕೂಲಿಂದ ಕರ್ಕೊಂಬರಾಗ ಒಂದು ತಂದಿದ್ದೆ, ಅದನ್ನ ನಾನಿಲ್ಲಿ ಬಾಯ್ಲ್ ಮಾಡಿ ಕೊಟ್ಟೆ ಅವ್ರಿಗೆ. ಇಲ್ಲಿ ತಿಂತಾಯಿದ್ದಾರೆ ನೋಡಿ. ಇಷ್ಟ ಮನೆ ಮುಂದೆ ಬಂದ್ರೂ ತೊಗೊತಿದ್ದು ಸ್ವೀಟ್ ಕಾರ್ ಅಂತ, ಅದಕ್ಕೆ ಕೊಡಿಸ್ದೆ. ಆಮೇಲೆ ತಿಂದು ಡ್ಯಾನ್ಸ್ ಕ್ಲಾಸಿಗೆ ಬಂದ್ವಿ. ಭರತನಾಟ್ಯ ಫಸ್ಟ್ ಡೇ ಅದಿದ್ದು ಭರತನಾಟ್ಯಂ ಕ್ಲಾಸಿಗೆ ಹೋಗ್ತಾ ಇರೋದು. ಅಲ್ಲಿ ನಾವು ಹೊರಗಡೆ ಕೂತಿದ್ವಿ 1 ಅವರು. ಇವಳು ವಂಶಿಗಾನು ಕೂತ್ಕೊಂಡಿದ್ಲು. ನೆಕ್ಸ್ಟ್ ಇಲ್ಲಿ ಮನೆಗೆ ಬಂದಮೇಲೆ ನಾನು ಮೀಶೋಯಿಂದ ಡ್ರೈ ಫ್ರೂಟ್ಸ್ ಎಲ್ಲ ತರಿಸಿದ್ದೆ, ಅದನ್ನ ಅನ್ಬಾಕ್ಸಿಂಗ್ ಮಾಡಿ. ಡ್ರೈ ಫ್ರೂಟ್ಸ್ನೆಲ್ಲ ಈ ಥರ ನೋಡಿ, ಎಲ್ಲ ವೆರೈಟಿ ಡ್ರೈ ಫ್ರೂಟ್ಸ್ ಇದ್ದಾವೆ. ಒಂದೊಂದಂಗೆ ತಿಂತಾಯಿದ್ಲು. ಅದನ್ನ ನೋಡ್ತಾ ಯಾವ್ಯಾವ ಸ್ವೀಟ್ಸ್ ಅವೆಲ್ಲ ಇದ್ದಾವೆ ಅಂತ ನೋಡ್ತಾ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಟೆ. ಆಮೇಲೆ ಹಂಗೆ ರೇನ್ಕೋಟ್ ಒಂದು ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂತು ನೋಡಿ. ಈ ಥರ ಇದೆ ರೇನ್ಕೋಟು, ಚೆನ್ನಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು. ಶಾರ್ಟಾಗಿ ಇಷ್ಟೇ ಮಾಡಿದ್ದು ನಮ್ಮದು ದಿನಚರಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಾಯಿರಿ ಹೀಗೆ.